ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗಿದ್ದೀನಿ ನೋಡ್ರಿ. ನಾವು ಇವತ್ತು ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇನು ನೋಡ್ರಿ. ಅದೇನಂತ ಹೇಳಿ ನೋಡೋಣ ಬರ್ರಿ. ಇದಕ್ಕೆ ಸಂಡ್ಗಿ ಪಲ್ಯ ಅಂತಾರೆ ನೋಡ್ರಿ. ನೋಡಕ್ಕೆ ಸೇಮ್ ಚಿಕನ್ ಗತೆ ಅನಿಸ್ತೈತಿ, ಸ್ವಲ್ಪ ಟೇಸ್ಟೂ ಹಂಗೆ ಆಗಿರ್ತೈತಿ ರೀ. ಭಾಳ ಮಸ್ತಾಗಿರ್ತೈತೆ ರೀ. ಎಲ್ಲಾರ ಊರಿಗೆ ಹೋಗ್ಬೇಕಾರೆ ಬುತ್ತಿ ಮಾಡಿ ಕಟ್ಕೊಳ್ಳುವಾಗೂ ಇದನ್ನು ಮಾಡಿ ಕಟ್ಕೊಂಡ್ವಿ ಅಂತಂದ್ರೆ, ಇದು 2 ದಿವಸ ಹುಣ್ಸೆಹಣ್ಣು ರಸ ಹಾಕಿ ಮಾಡ್ಕೊಂಡ್ವಿ ಅಂತಂದ್ರೆ 2 ದಿವಸ ಆದರೂ ಕೆಡೋದಿಲ್ಲ ರೀ. ಇದು ಎಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿರಿ. ಇದೈತಲ್ರಿ, ಮೊದಲಿಗೆ ಸಂಡ್ಗಿ ಅಂತ ತೋರ್ಸಾಕತ್ತೇನೆ ನೋಡ್ರಿ. ನೋಡ್ರಿ ಮಸ್ತ್ ಸಾಫ್ಟಾಗಿ ಬಂದೈತೆ ನಮ್ದು. ಇವಕ್ಕೆ ಸಂಡ್ಗಿ ಅಂತ ಇಲ್ಲಿ ತೋರ್ಸಾತೇನೆ ನೋಡ್ರಿ. ಇವಕ್ಕೆ ಏನಂತೇವೆ ಅಂತಂದ್ರೆ ಸಂಡ್ಗಿ ಅಂತೇವೆ ನಾವು. ಇವನ್ನ ಬ್ಯಾಸ್ಗೆ ಒಳಗನ ಮಾಡಿ ಇಟ್ಕೊಂಡಿರ್ತೇವೆ. ಈ ಥರ ಏನಾದ್ರೆ ಕಾಯಿಪಲ್ಯ ಏನೂ ಇರಲಿಲ್ಲ ಅಂತಂದ್ರೆ ಇದನ್ನು ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ರೀ ನಾವು. ಇದಕ್ಕೆ ಏನೇನು ಹಾಕೇನಂತಂದ್ರೆ 1 kg ಹಲ್ಸಿನ ಬೇಳೆ ತೊಗೊಂಡೇನಿ. ಆಮೇಲೆ ಅರ್ಧ kg ಹೆಸರು ಬೇಳೆ ತೊಗೊಂಡು ಅವನ್ನ ಒಂದು 4-5 ತಾಸು ನೆನೆಸಿ, ಆಮೇಲೆ ಏನು ಮಾಡೇನಂತಂದ್ರೆ ಹಸಿಮೆಣ್ಸಿಕಾಯಿ ರುಚಿಗೆ ತಕ್ಕಷ್ಟು ನೋಡಿ ಹಾಕೋಬೇಕ್ರಿ. ಹಸಿಮೆಣ್ಸಿಕಾಯಿ, ಉಪ್ಪು, ಜೀರಿಗೆ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟು ಪೇಸ್ಟ್ ಮಾಡಿ ಅವು ನೆನೆಸಿದ್ದ ಬ್ಯಾಳೆ ಇರ್ತಾವಲ್ರಿ, ಹಲ್ಸಿನ ಬೇಳೆ ಮತ್ತು ಹೆಸರು ಬೇಳೆ, ಅವನ್ನೆರಡು ಪೇಸ್ಟ್ ಮಾಡಿ ಅದು ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕಿ ಈ ರೀತಿ ಆಕಾರಕ್ಕೆ ಮಾಡಿಟ್ಕೊಂಡೇನು ನೋಡ್ರಿ ಅವನು ಒಣಗಿಸಿ. ಮತ್ತೀಗ ಅದಕ್ಕೆ ಒಗ್ಗರ್ನಿಗೆ ಏನೇನು ಬೇಕಂದ್ರೆ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಬೇಕ್ರಿ. ಆಮೇಲೆ ರುಬ್ಬಾಕ ಒಂದು ಸ್ವಲ್ಪ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ ತೊಗೊಂಡೇನಿ. ಒಗ್ಗರ್ನಿಗೆ ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ ತೊಗೊಂಡೇನಿ ನೋಡ್ರಿ. ಭಾರಿ ಟೇಸ್ಟ್ ಆಗಿರ್ತೈತೆ ರೀ. ಇದು ಮಸ್ತಾಗಿರ್ತೈತಿ. ಬೇಸಿಗೆ ಒಳಗೆ ಈ ರೀತಿ ಸಂಡ್ಗಿ ಮಾಡ್ಕೊಂಡು ಇಟ್ಕೊಂಡು ಕಾಯಿಪಲ್ಯ ಏನೂ ಇಲ್ದಾಗ ಮಾಡ್ಕೊಂಡು ತಿನ್ನಿರಿ. ಭಾರಿ ಆಗಿರ್ತೈತಿ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟೇನಿ ನೋಡ್ರಿ. ನಾನು ಇವತ್ತು ಒಂದು ವಾಟೆ ಅಷ್ಟೇ ಇವನ್ನ ಸಂಡ್ಗಿ ತೊಗೊಂಡೇನಿ. ಅವನ್ನ ಎಣ್ಣೆ ಹಾಕ್ಕೊಂಡು ಚೆಂದಂಗೆ ಗೋಲ್ಡನ್ ಬ್ರೌನ್ ಆಗ್ಬೇಕ್ರಿ. ಹೊಂಬಣ್ಣ ಬರೋವರೆಗೂ ಇವನ್ನ ಫ್ರೈ ಮಾಡ್ಕೋಬೇಕು ನಾವು. ಭಾಳ ಹೊತ್ತಿಸ್ಕೋಬಾರ್ದು. ಈಗ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ತೊಗೊಂಡಿದ್ನಲ್ಲ ಅದನ್ನ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಇನ್ನೂ ಹುರಿಯಾಕತ್ತಾವ, ಇನ್ನೂ ಸ್ವಲ್ಪ ಹುರಿಲ್ರಿ, ಸಾಕಿವ. ಯಾರ್ಯಾರು ನಮ್ಮ ವಿಡಿಯೋ ನೋಡಕತ್ತಿರಲ್ಲಪ್ಪ ಎಲ್ಲರೂ ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡಿರಿ. ಅಷ್ಟು ಹುರಿದಿದ್ದು ಸಾಕೀಗ. ಅದ ಬಾಣಲೆಗೆ ನಾವು ಏನು ಮಾಡೋಣ ಅಂದ್ರೆ ಇನ್ನೊಂದು 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋನು, ಸಾಸಿವೆ ಜೀರಿಗೆ ಹಾಕೋನು. ಸಾಸಿವೆ ಜೀರಿಗೆ ಚಟಾಪಟ ಅಂದಮೇಲೆ ಕರಿಬೇವು ಹಾಕೊಳ್ಳೋಣ್ರಿ. ಕರಿಬೇವು ಸ್ವಲ್ಪ ಫ್ರೈ ಆತಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋನು. ಉಳ್ಳಾಗಡ್ಡಿನೂ ಹೊಂಬಣ್ಣ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡೋಣಂತ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋಣಂತ್ರಿ. ಆಮೇಲೆ ಟೊಮೆಟೊ ಹಾಕೋನು, ಅವನ್ನೆಲ್ಲ ಚೆಂದಂಗೆ ಫ್ರೈ ಮಾಡೋನು. ಹುಣಸೆಹಣ್ಣು ರಸನೂ ಹಾಕಿ ಮಾಡ್ಕೋತಾರೆ. ನಾ ಏನು ಮಾಡೇನಂತಂದ್ರೆ ಇವತ್ತು ಟೊಮೆಟೊ ಹಾಕೇನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಹಾಕೊಂಡ್ರಿ. ಖಾರ ಉಪ್ಪು ಇದಕ್ಕೆ ನೋಡಿ ಹಾಕೋಬೇಕು, ಯಾಕಂದ್ರೆ ಸಂಡ್ಗಿ ಒಳಗೂ ಖಾರ ಉಪ್ಪು ಇರ್ತೈತಿ. ಅದಕ್ಕೆ ನಮ್ಗೆ ರಸ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡು ಖಾರ ಉಪ್ಪು ಹಾಕೋಬೇಕ್ರಿ. ಇದಕ್ಕೆ ಖಾರ ಉಪ್ಪು ಹಾಕ್ಕೊಂಡು ಅದು ಎಣ್ಣೆ ಬಿಡುತ್ತಾನ ಒಂದು ಸ್ವಲ್ಪ ಅದನ್ನು ಕೈ ಬಿಡೋಣಂತ. ಹಿಂಗಾದ್ಮೇಲೆ ಅದಕ್ಕೆ ಏನು ಮಾಡೋಣಂದ್ರೆ ನೀರು ಹಾಕ್ಕೊಳ್ಳೋಣ್ರಿ. ನೀರು ನಮಗೆ ಹೆಚ್ಚಿಗೆ ಬೇಕಂತಂದ್ರೆ ಹೆಚ್ಚಿಗೆ ರಸ ಬೇಕಂತಂದ್ರೆ ಹೆಚ್ಚಿಗೆ ಹಾಕ್ಕೊಳ್ಳೋನು, ಬ್ಯಾಡ ಅಂತಂದ್ರೆ ಸ್ವಲ್ಪ ಹಾಕ್ಕೊಳ್ಳೋಣ್ರಿ. ಲಗೇಜ ಕುದಿತಾವ್ರಿ ಅವೇನು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೋಡ್ರಿ. ಇದು ರಸ ಮಾಡೇನಲ್ಲ ಅದಕ್ಕಷ್ಟ. ಸಂಡ್ಗಿಗಂತೂ ನಾವು ಖಾರ ಉಪ್ಪು ಮೊದಲಿಗೆ ಹಾಕ್ಕೊಂಡಿದ್ದೈತಿ. ಸ್ವಲ್ಪ ಕಡಿಮೆನ ಬೇಕಂತಂದ್ರೆ ನಾವು ಆಮೇಲೆ ಹಾಕ್ಕೊಳಕ್ಕೆ ಬರ್ತೈತಿ. ಈಗ ನೋಡ್ರಿ ಕುದಿ ಹಿಡಿತದ. ಈಗ ಹುರ್ಕೊಂಡಿಟ್ಕೊಂಡಿದ್ದ ಸಂಡ್ಗಿ ಅದಾವಲ್ರಿ, ಅವನ್ನ ಏನು ಮಾಡೋಣ ಅಂತಂದ್ರೆ ಇದ್ರೊಳಗೆ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡೋಣಂತ. ಎಲ್ಲ ಕೈ ಆಡಿಸಿ ಒಂದು ಮಿಕ್ಸ್ ಮಾಡೋಣ್ರಿ. ಇದಕ್ಕೆ ಕೊಡೋನು ಮಿಕ್ಸ್ ಕೊಟ್ಟು ನಾವು ಒಂದು ಲಿಡ್ ಕ್ಲೋಸ್ ಮಾಡೋಣಂತ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿರಿ. ನೋಡಿರಿ ಈ ರೀತಿ ಕಾಣಿಸತೈತಿ. ಕುದಿ ಹಿಡಿತ್ರಿ. ಮತ್ತೀಗದ ಒಂದು ಲಿಡ್ ಕ್ಲೋಸ್ ಮಾಡೋಣ್ರಿ. ಒಂದು 5 ನಿಮಿಷ ಬಿಟ್ವಿ ಅಂದ್ರೆ ಸಾಕು. ಆಗ್ಲೇನ ನಮ್ದು ಸಂಡ್ಗಿ ಪಲ್ಯ ಕುದ್ದು ರೆಡಿ ಆಕೈತ್ರಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಕೋಂತ ಕುಂತ್ವಿ ಅಂದ್ರೆ ಈ ಮಳೆಗಾಲಕ್ಕೆ ಮಸ್ತಾಗಿರ್ತೈತೆ ರೀ. ಎಲ್ಲರೂ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ಸಲ ಬೇಸಿಗೆ ಒಳಗೆ ಖಂಡಿತವಾಗಿಯೂ ಇರುತ್ತೆ ಸಂಡ್ಗಿ ಮಾಡ್ಕೊಂಡು ಆಮೇಲೆ ಸಂಡ್ಗಿ ಪಲ್ಯ ಮಾಡ್ಕೊಂಡು ತಿನ್ನಿರಿ. ಭಾರಿ ಆಗಿರ್ತೈತೆ ರೀ. ಎಲ್ಲರೂ ಈ ರೆಸಿಪಿಯನ್ನು ಟ್ರೈ ಮಾಡ್ತಿರಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡ್ತಿರಲ್ರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.